ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತವರ್ಷಿಣಿ. ಈ ದಿನದ ಜಾತಕಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಈ ದಿನ ಮಂಗಳವಾರದ ಪಂಚಾಂಗದ ಮಹತ್ವವನ್ನು ನೀವು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾನೇಕ ಕಿರಣ ತ್ರೈಲೋಕ್ಯ ದೀಪೋರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು, ತ್ರಯೋದಶಿ ತಿಥಿ, ಉತ್ತರಾಷಾಢ ನಕ್ಷತ್ರ. ಈ ದಿವಸ ಶ್ರಾವಣ ಮಾಸದ 2ನೇ ಮಂಗಳವಾರದಲ್ಲಿದ್ದೀವಿ. ನೋಡಿ, ಶ್ರಾವಣ ಮಾಸದ ಮಂಗಳವಾರವೂ ಅತ್ಯಂತ ಶ್ರೇಷ್ಠ. ನೆನ್ನೆ ಅಂದುಕೊಂಡ್ವಿ ಶ್ರಾವಣ ಸೋಮವಾರ ತುಂಬ ಶ್ರೇಷ್ಠ. ಶ್ರಾವಣ ಮಂಗಳವಾರ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಶುಭ ವಾರವಾಗಿದೆ. ನಮ್ಮಲ್ಲಿ ನೋಡಿ, ಅಮಾವಾಸ್ಯೆಯಲ್ಲೂ ಪೂಜೆಯನ್ನು ನೋಡಿದ್ವಿ. ಭೀಮನ ಅಮಾವಾಸ್ಯೆ, ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಕಂಡ್ವಿ. ಅಂದರೆ ಅಮಾವಾಸ್ಯೆ ಕೂಡ ಏನು ವರ್ಜ್ಯವಲ್ಲ, ಅಂದರೆ ಅದನ್ನು ಬಿಟ್ಟಾಕಬೇಕು, ಅಮಾವಾಸ್ಯೆ ಇದು ಕೆಟ್ಟದ್ದು ಅಥವಾ ಭಯಾನಕವಾದದ್ದು ಇದ್ಯಾವುದೂ ಇಲ್ಲ. ಅಲ್ಲೂ ಒಂದು ಪೂಜೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಕಾಲ ವಸ್ತುತಃ ಯಾವುದೂ ಕೂಡ ಕೆಡುಕಲ್ಲ ಅನ್ನೋದನ್ನು ಸೂಚಿಸ್ತಾ ಇದೆ. ಎಲ್ಲವನ್ನು ಗಮನಿಸ್ಕೊಂಡಾಗ ನಾವು ಷಷ್ಠಿಗೂ ಮಹತ್ವ ಇದೆ, ಅಷ್ಟಮಿಗೂ ಮಹತ್ವ ಇದೆ, ನವಮಿಗೂ ಮಹತ್ವ ಇದೆ, ಎಲ್ಲ ತಿಥಿಗಳಿಗೂ ಮಹತ್ವ ಇದೆ. ಆ ರೀತಿಯಲ್ಲಿ ಎಲ್ಲ ವಾರಗಳಿಗೂ ಮಹತ್ವ ಇದೆ. ಶ್ರಾವಣ ಶನಿವಾರ, ಶ್ರಾವಣ ಮಂಗಳವಾರ ನೋಡಿ, ಈ ಎರಡು ವಾರಗಳನ್ನು ವರ್ಜ್ಯವಾರಗಳು ಅಂತಾರೆ. ಆದರೆ ಎರಡೂ ಆರಾಧನೆಗೆ ಬಹಳ ಪ್ರಶಸ್ತವಾಗಿದೆ. ಶ್ರಾವಣ ಮಾಸ ಬಂದುಬಿಟ್ರೆ ವಾರಗಳಿಗೂ ಅಂಥ ಮಹಿಮೆ ಬಂದುಬಿಡುತ್ತೆ. ಅಂತೂ ಈ ಮಂಗಳವಾರ ಮಂಗಳಗೌರಿ ವ್ರತ ಅದು ಸೌಮಂಗಲ್ಯವನ್ನು ತಂದುಕೊಡುತ್ತೆ. ಸ್ತ್ರೀಯರು ಅವರ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ. ಅವರಿಗೆ ಪುತ್ರ ಪುತ್ರಿಯರ ಸಂತಾನ ಆ ಒಂದು ಫಲ ಉಂಟಾಗುತ್ತೆ. ದಾಂಪತ್ಯದಲ್ಲಿ ಅನುರಾಗ ಸಿದ್ಧಿ ಬರುತ್ತೆ. ಮತ್ತು ಗಂಡನಿಗೆ ಯಾವುದಾದ್ರು ತೊಡಕುಗಳು ದೋಷಗಳು ಇದ್ದರೆ ಅವುಗಳ ನಿವಾರಣೆಯಾಗುತ್ತೆ. ತನ್ಮೂಲಕ ತಾನು ಹಿತವಾಗಿರ್ತಾಳೆ ಅನ್ನೋದನ್ನು ಸೂಚಿಸುತ್ತೆ ಈ ಕಥೆ. ಈ ವ್ರತದ ಕಥೆಯಲ್ಲಿ ಏನು ವ್ರತದ ಫಲ ಮಹಿಮೆ ಅನ್ನೋದನ್ನು ಹೇಳ. ಅಲ್ಲಿ ವಸ್ತುತಃ ಆಕೆಗೆ ಕುಂಡಿನಪುರ ಅಂತಕ್ಕಂಥದ್ದು ಒಂದು ಊರು. ಅಲ್ಲಿ ಆ ಕಥೆ ತುಂಬ ವಿಸ್ತಾರವಾಗಿದೆ. ಸರಳವಾಗಿ ನೋಡೋಣ. ಆಕೆಗೆ ಸಂತಾನ ಇರಲಿಲ್ಲ. ಒಬ್ಬ ಭಿಕ್ಷುಕ ಮನೆ ಮುಂದೆ ಸಾಧು ಒಬ್ಬ ಬರ್ತಾ ಇದ್ದ, ಭಿಕ್ಷೆಯನ್ನು ಬೇಡ್ತಾ ಇದ್ದ. ಆದರೆ ಈಕೆ ಹತ್ರ ಭಿಕ್ಷೆ ಹಾಕಿಸ್ಕೊಳ್ತಾ ಇರಲಿಲ್ಲ. ಯಾಕೆ ಅಂತ ಈಕೆಗೆ ಯೋಚನೆ ಆಗಿ ಕೇಳ್ತಾಳೆ ಮನೆಯಲ್ಲಿ. ಹೀಗಾಗ್ತಾ ಇದೆ, ಆತ ಪಾಪ ನನಗೆ ಏನಾದ್ರು ನೀಡಬೇಕು ಅನ್ನಿಸ್ತಾ ಇದೆ, ಆದರೆ ಅವನು ಜೋಳಿಗೆಯನ್ನು ನನ್ನ ಕಡೆ ತೋರಿಸದೆ ಹೋಗ್ಬಿಡ್ತಾ ಇದ್ದಾನೆ ಅಂತ. ನೀನು ನಾಳೆ ಬರ್ತಾ ಇದ್ದ ಹಾಗೇ ನೀನು ಯಾವುದೋ ಒಂದು ಆಭರಣಗಳನ್ನು ಹಾಕಿಬಿಡು ಅಥವಾ ಇನ್ನೇನೋ ಒಂದು ಕೊಟ್ಟುಬಿಡು ಅಂತ. ತಕ್ಷಣವೇ ಅವನು ಕೇಳೋ ಮುಂಚೆಯೇ ಕೊಟ್ಟುಬಿಡು ಅಂತ, ಅವನು ಮುಂದೆ ಹೋಗೋ ಮುಂಚೆಯೇ ಕೊಟ್ಟುಬಿಡು ಅಂತ. ಹಾಗೆ ಮಾಡ್ತಾಳೆ ಪಾಪ. ಅವನು ಕೋಪ ಬಂದು ಶಾಪವನ್ನು ಕೊಡ್ತಾನೆ, ಅಪುತ್ರವತಿ ಆಗುವಂತ. ಅಲ್ಲಿಂದ ಶುರುವಾಗುತ್ತೆ ಕಥೆ. ಆಮೇಲೆ ಒಂದು ಪರಿಹಾರವನ್ನು ಹೇಳ್ತಾನೆ ಆ ಸಾಧು. ಅಲ್ಲಿ ಹೋಗುವಲ್ಲಿ ಮಂಗಳಗೌರಿಯ ಸನ್ನಿಧಾನ ಇರುತ್ತೆ. ನಿನ್ನ ಗಂಡ ಒಂದು ಕಪ್ಪು ಕುದುರೆ ನೇರು ಹೋಗಲಿ, ಅದು ಎಲ್ಲಿ ನಿಲ್ಲುತ್ತೋ ಆ ಸ್ಥಳದಲ್ಲಿ ಒಂದು ಮಂಗಳಗೌರಿ ಇರ್ತದೆ. ಅಲ್ಲಿ ಪೂಜೆಯನ್ನು ಮಾಡಿದ್ರೆ ಅಲ್ಲಿ ಫಲ ಸಿಗುತ್ತೆ ಅಂತ. ಆ ಮಂಗಳಗೌರಿ ಪ್ರಾರ್ಥನೆಯನ್ನು ಅಲ್ಲಿ ಹೋಗಿ ಮಾಡ್ತಾರೆ ಅವರು. ಆಕೆ ಮಂಗಳಗೌರಿ ಹೇಳ್ತಾಳೆ, ಇಲ್ಲಿ ಗಣಪತಿ ದೇವಸ್ಥಾನ ಇದೆ, ಇದರ ಮೇಲ್ಗಡೆ ನಿಂತು ಇಲ್ಲಿ ಮಾವಿನ ಮರ ಇದೆ, ಅದರಲ್ಲಿ ಒಂದು ಹಣ್ಣನ್ನು ತಗೋ ಅಂತ. ಮನುಷ್ಯನಿಗೆ ದುರಾಸೆ. ಅವನು 25 ಅಂದರೆ ಜಾಸ್ತಿ 16 ಬಾರಿ ಹತ್ತಿ ಇಳಿತಾನೆ, ಅಷ್ಟು ಹಣ್ಣನ್ನು ಕೇಳ್ತಾನೆ. ಕೊನೆಗೆ ಅದು ಬರೋಷ್ಟೊತ್ತಿಗೆ ಒಂದೇ ಹಣ್ಣಿರುತ್ತೆ. ಭಗವತಿ ಹೇಳಿದ್ದು ಎಷ್ಟು, ಒಂದು ಹಣ್ಣು ತಗೋ ಅಂತ. ಅವನು ನಾವು ಹಾಗೆ ಅಲ್ವಾ, ಮರ ಕಂಡ್ರೆ ಸಾಕು ಎಲ್ಲ ಹಣ್ಣು ಉದುರಿಸೋಣ ನಾವೇ ಅಂತ. ಮನುಷ್ಯನ ಈ ಏನು ಅತಿಯಾಸೆ ಇದು ಜಾಸ್ತಿ ಆದರೆ ತೊಂದರೆಯಾಗುತ್ತೆ. ಅದನ್ನು ಕಥೆ ಹೇಳ್ತಾ ಇದೆ. ಅದು ಇರಬಾರ್ದು, ಅತಿಯಾಸೆ ಇರಬಾರ್ದು. ಕೊನೆಗೆ ಒಂದು ಸಿಕ್ಕಿದ್ದು ಒಂದೇ ಹಣ್ಣು. ಹೀಗಾಗಿ ಅದನ್ನು ತೊಗೊಂಡ್ಮೇಲೆ ಮಗು ಆಗುತ್ತೆ.
ಆ ಮಗುವಿಗೆ ಮತ್ತೆ ಮುಂದೆ ಕಂಟಕ ಬರುತ್ತೆ, ಒಂದು ಸರ್ಪ ಕಚ್ಚಿ ಸಾವು ಬರತಕ್ಕಂಥ ಒಂದು ಸಂದರ್ಭ ಎದುರಾಗುತ್ತೆ. ಅದನ್ನು ಒಬ್ಬಾಕೆ ಸುಶೀಲೆ ಅಂತಕ್ಕಂಥವಳು ಮಂಗಳಗೌರಿ ವ್ರತವನ್ನೇ ಮಾಡಿ ಆ ಸಾವನ್ನು ಗೆದ್ದಳು ಅಂತಕ್ಕಂಥದ್ದು. ಪ್ರಾರಂಭದಿಂದಲೂ ಭಯ, ಈ ಸಾವಿನ ಭಯ ಅಂತಕ್ಕಂಥದ್ದು ಮೊದಲಿಗೆ ಫಲವೇ ಇಲ್ಲ, ಅನಂತರದಲ್ಲಿ ಭಗವತಿ ಕೃಪೆಯಿಂದ ಫಲವಾಯಿತು. ಆ ಫಲ ದೂರ ಆಗುವ ಸಂದರ್ಭ ಬಂತು. ವಿಷಭಯ ಅಂದರೆ ವಿಷಜಂತುವಿನ ಭಯ ಹೀಗೆಲ್ಲ ಇದ್ದರೂ ಕೂಡ ಮಂಗಳಗೌರಿ ವ್ರತವನ್ನು ಮಾಡೋದರಿಂದ ಇದು ಸಾರ ಏನು ಅಂತಂದರೆ, ಮಂಗಳಗೌರಿ ವ್ರತವನ್ನು ಮಾಡಿದ್ರೆ ಭಯ ನಿವಾರಣೆಯಾಗುತ್ತೆ. ಯಾವುದು ನಮಗೆ ನಿಜವಾದ ಸಂಪತ್ತು ಆ ಸಂಪತ್ತು ಬಂದು ಒದಗುತ್ತೆ. ತನ್ಮೂಲಕ ಕುಟುಂಬ ಸೌಖ್ಯವನ್ನು ಕಾಣಬಹುದು, ಸಮಾಧಾನ ಶಾಂತಿ ಸೌಖ್ಯಗಳನ್ನು ಕಾಣಬಹುದು. ಮಂಗಲ ಆ ಗೌರಿ, ಆ ಮಂಗಲ ಗೌರಿ ಅಂತಂದ್ರೆ ಮಂಗಳಗಳನ್ನು ಉಂಟು ಮಾಡ್ತಕ್ಕಂಥದ್ದು ಅಂತ. ಸುಮಂಗಲೆಯರಿಗೆ ಬೇಕಾಗಿರ್ತಕ್ಕಂಥದ್ದೇನು? ಮನೆಯಲ್ಲಿ ಯಜಮಾನ, ಅವನ ಒಂದು ಸೌಖ್ಯ, ಮಕ್ಕಳು ಅವರ ಒಂದು ವಿದ್ಯೆ ಸೌಖ್ಯ, ಕುಟುಂಬದಲ್ಲಿ ಒಂದು ಶಾಂತಿ, ಇಷ್ಟೆಲ್ಲ ಪಾಪ ಆಕೆಗೆ ಬೇಕಾಗುತ್ತೆ. ಇದು ತುಂಬ ಹಿಂದಿನ ಕಥೆ. ಇದು ಈಗಿನ ಈಗಿನ ಪರಿಸ್ಥಿತಿಗೆ ಅನ್ವಯಿಸ್ಕೊಂಡ್ರೆ ಆಕೆಯೂ ಚೆನ್ನಾಗಿ ದುಡಿತಾ ಇದ್ದಾರೆ, ಆಕೆಯೂ ಓದಿಕೊಂಡಿದ್ದಾರೆ. ಈಗ ಹೆಣ್ಣಿಗೆ ಪುರುಷನಷ್ಟೇ ಪ್ರಾಧಾನ್ಯತೆ, ಅದಕ್ಕೂ ಮೀರಿದ್ದೂ ಇದೆ. ಈಗ ಒಳ್ಳೊಳ್ಳೆ ಸ್ಥಾನಗಳನ್ನು ಅಲಂಕರಿಸ್ತಾರೆ. ಅಷ್ಟಲ್ಲದೆ ಆಕೆ ವಿವೇಚನಾ ಶಕ್ತಿ ಜಾಸ್ತಿ. ಗೃಹಮುಚ್ಚತನ ಪೂರ್ವದಿಂದಲೂ ಹೆಣ್ಣಿಗೆ ತುಂಬ ಮಹತ್ವವನ್ನು ಕೊಟ್ಟು ಸಂಸಾರವನ್ನೇ ನಡೆಸ್ತಕ್ಕಂಥ ಮಹಾ ಸ್ಥಾನವನ್ನು ಆಕೆ ಬಿಟ್ಟಿರ್ತಕ್ಕಂಥದ್ದು. ಎಲ್ಲದರ ನಿಭಾಯಿಸಬೇಕಾಗುತ್ತೆ. ಒಂದು ಮಗುವಿನಿಂದ ಹಿಡಿದು ಕುಟುಂಬದವರ ಅವರ ಆರೋಗ್ಯಗಳು, ಊಟ ಪಾನ ಇತ್ಯಾದಿ ಎಲ್ಲವುಗಳ ವಿಚಾರ ನೋಡ್ಕೊಳ್ಬೇಕು. ಮನೆಗೆ ಬಂದಿರತಕ್ಕಂಥ ಕಾಳುಗಳ ಪರಿಸ್ಥಿತಿ. ನೀವು ಮಹಾಭಾರತದಲ್ಲಿ ಹೋದರೆ ದ್ರೌಪದಿಗೆ ಎಂಥ ಸ್ಥಾನ ಇದೆ ಅಂತಂದರೆ ಈ ಎಲ್ಲ ಹಿಡಿತ ಆಕೆಯ ಕೈಯಲ್ಲಿತ್ತು. ಹೀಗೆ ಆ ರೀತಿಯಲ್ಲಿ ಸ್ತ್ರೀಯನ್ನು ಸರ್ವತೋಮುಖವಾಗಿ ತಯಾರಿ ಮಾಡ್ತಾಯಿದ್ರು. ಈಗಲೂ ಹಾಗೇ ಇದೆ ಪರಿಸ್ಥಿತಿ. ಅವುಗಳ ಏನು ಕಾರ್ಯ ವೈಖರಿಗಳು ಇವುಗಳೆಲ್ಲ ಬದಲಾಗಿದ್ದಾವೆ ಅಷ್ಟೇ. ಈಗಿನ ಕಾಲದ ಮಟ್ಟಿಗೆ ನಮಗೆ ಬೇಕಾಗಿರತಕ್ಕಂಥದ್ದೇನು ಅಂತಂದರೆ ಅತ್ಯಂತ ದುಡಿಮೆ 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 ಇವುಗಳಲ್ಲಿ ಮನುಷ್ಯ ತನ್ನ ಸಮಾಧಾನ ಕಳ್ಕೊಂಡು ಬಿಟ್ಟಿದ್ದಾನೆ. ಹೀಗಾಗಿ ಮಂಗಳಗೌರಿ ಆಚರಣೆ ಮಾಡೋದ್ರಿಂದ ಈಗಿನ ಮಟ್ಟಿಗೆ ಆ ದುಡಿಮೆಯಲ್ಲಿ ಒಂದು ತೃಪ್ತಿ, ಇದನ್ನು ಕಾಣುವ ಹಾಗೆ ಮಂಗಳಗೌರಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು. ಸಮಾಧಾನ ತೃಪ್ತಿ ಇದನ್ನು ದಯಪಾಲಿಸು ಅಂತ ಪ್ರಾರ್ಥನೆ ಮಾಡಿದ್ರೆ ಮತ್ತು ಸಂಸಾರಗಳು ಬಹಳ ಬೇಗ ಏನು ಛಿದ್ರವಾಗ್ತಾ ಇದ್ದಾವೆ. ಕಾರಣ ಇದೇ ಹಣ ಮತ್ತು ಸೌಖ್ಯ ಸವಲತ್ತುಗಳು. ಹೀಗಾಗಿ ಮಂಗಳಗೌರಿಯಲ್ಲಿ ಈ ದಿವಸ ನಾವು ಏನು ಪ್ರಾರ್ಥನೆ ಮಾಡಬೇಕಾಗಿದ್ರೆ ಹಣ ಸಂಪಾದನೆ ಇವುಗಳು ಕೊಟ್ಟು ಬಿಟ್ಟಿದ್ದಾಳೆ ಆಕೆ. ಇದರ ಜೊತೆಗೆ ದಾಂಪತ್ಯದಲ್ಲಿ ಒಂದು ಸಮಾಧಾನ ಇಲ್ಲದೆ ಹೋಗಿದೆ, ಅದನ್ನು ದಯಪಾಲಿಸುವಂಥ ಅದೇ ಈಗ ಭಯವಾಗಿದೆ. ಯಾವುದು ಸರ್ಪ ಭಯ ಅಂತಂದರೆ ಈಗ ದಾಂಪತ್ಯದಲ್ಲಿ ಅನುರಾಗವಿಲ್ಲದೆ ಅಹಂಕಾರ ಬಂದು ತೊಡಗಿರ್ತಕ್ಕಂಥದ್ದು. ಹೀಗಾಗಿ ಇವುಗಳ ನಿವಾರಣೆಯಾಗಲಿ ಅಂತ ಮಂಗಳಗೌರಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಮಂಗಳಗೌರಿ ಮದುವೆಯಾದ ಸ್ತ್ರೀ 5 ವರ್ಷಗಳ ಕಾಲ ಮಾಡ್ತಕ್ಕಂಥ ಒಂದು ವಿಶೇಷ ಒಂದು ವ್ರತ, ಇದೊಂದು ತಪಸ್ಸು. ಇದನ್ನು ಮಾಡೋದರಿಂದ ಮನಸ್ಸಿಗೆ ಒಂದು ಮಂಗಳ, ಮನೆಗೂ ಒಂದು ಮಂಗಳ. ತನ್ಮೂಲಕ ಹಿಂದೆಲ್ಲ ಈ ವ್ರತಗಳೆಲ್ಲ ಹೇಗೆ ಬಂದವು ಅಂತಂದರೆ, ಹೊಸದಾಗಿ ನೀವೊಂದು 40 ವರ್ಷದ ಹಿಂದಕ್ಕೆ ಹೋದರೆ ನಿಮಗೆ ಯಾವ ಎಂಟರ್ಟೈನ್ಮೆಂಟ್ ಏನು ಪರಿಕರಗಳು ಅಂತೀವೋ ಅವುಗಳು ಯಾವುದೂ ಇರಲಿಲ್ಲ. ಮನೆ ಆಯಿತು, ಮನೆ ಮಟ್ಟಿಗಿನ ಇಂಥ ವ್ರತಗಳು ಪೂಜೆಗಳು ಆಯಿತು. ತನ್ಮೂಲಕ ಎಲ್ಲರೂ ಸೇರಲಿಕ್ಕೆ ಒಂದು ಅವಕಾಶ ಉಂಟಾಗ್ತಾಯಿತ್ತು. ಹೊಸದಾಗಿ ಬಂದ ಹೆಣ್ಣು ಮಗಳಿಗೆ ಊರಿನ ಪರಿಚಯ, ಅಕ್ಕಪಕ್ಕದವರ ಪರಿಚಯ ಇದೆಲ್ಲ ಮಾಡಿಕೊಡ್ಲಿಕ್ಕೆ ಇಂಥ ವ್ರತಗಳು ಒಂದು ವೇದಿಕೆ. ಇನ್ನೊಬ್ಬರನ್ನ ಅರಿಶಿನ ಕುಂಕುಮ ಕರಿತಕ್ಕಂಥದ್ದು, ನನ್ನ ಸೊಸೆ ಅಂತ ಪರಿಚಯ ಮಾಡಿಸ್ತಕ್ಕಂಥದ್ದು, ಅತ್ತೆ ಆಗಲಿ ಗಂಡನಾಗಲಿ ನನ್ನ ಹೆಂಡತಿ ಇಂಥ ಊರಿಂದ ಬಂದಿದ್ದಾಳೆ, ಈಗ ಹೊಂದಾಣಿಕೆ ಆಗ್ತಾ ಇದೆ ಮತ್ತು ಆಕೆಗೆ ಹೇಳ್ಕೊಡ್ದು ಇವರು ನಮ್ಮ ಆತ್ಮೀಯರು, ಬಂಧುಗಳು, ಇಷ್ಟಮಿತ್ರರು, ಹೀಗೆಲ್ಲ ಪರಿಚಯ ಮಾಡಲಿಕ್ಕೆ ಒಂದು ವೇದಿಕೆ ಯಾವುದಪ್ಪ ಅಂದರೆ ಇಂಥ ವ್ರತಗಳಾಗಿದ್ವು. ಆ ರೀತಿಯಲ್ಲಿ ಈ ಮಂಗಳಗೌರಿ ಅನ್ನೋದು ಹೆಂಡತಿ ಅಂದರೆ ಯಾರು ವಧು ಬಂದಿರ್ತಾಳೋ ಅವರ ಮನೆಯ ಪರಿಚಯ ಹಾಗೂ ಇಲ್ಲಿನ ಪರಿಚಯ ಇದೆರಡಕ್ಕೊಂದು ಬ್ರಿಡ್ಜ್ ರೀತಿಯಲ್ಲಿ ಅಲ್ಲಿ ಕಲಿತಂಥ ಕೌಶಲ್ಯ ವಿದ್ಯೆಗಳನ್ನು ಇಲ್ಲಿ ಅನ್ವಯ ಮಾಡೋದು ಹೇಗೆ ಮತ್ತು ಹೇಗೆ ನಡ್ಕೊಳ್ಬೇಕು ನಾನು, ಈ ರೀತಿಯಲ್ಲೆಲ್ಲ ಈ ವ್ರತಗಳು ಆ ರೀತಿಯಲ್ಲಿ ಬೆಳೆದವು. ಈಗ ಅವುಗಳನ್ನು ಉಳಿಸ್ಕೊಂಡು ಈಗ ಎಲ್ಲ ಬ್ರಿಡ್ಜ್ ಯಾವುದು ಅಂತಂದರೆ ಈಗ ಏನು ಸಂದೇಶಗಳು, ವಾಟ್ಸಪ್ಗಳು, ಇನ್ಯಾವುದೋ ಫೇಸ್ಬುಕ್ಗಳು, ಪರಿಚಯ ಇಲ್ಲದೆ ಇರತಕ್ಕಂಥವ್ರು, ಮುಖವೇ ನೋಡಿಲ್ಲದೆ ಇರತಕ್ಕಂಥವರೆಲ್ಲ ಈ ದಿವಸ
ಸ್ನೇಹಿತರಾಗಿರ್ತಾರೆ. ನೋಡೇಬೇಕಾಗಿಲ್ಲ ಅವರನ್ನು ಎದುರುಗಡೆ. ಹಾಗೆಲ್ಲ ಈ ವ್ಯವಸ್ಥೆಗಳು ಬದಲಾಗಿದೆ. ಈ ಎಲ್ಲ ವ್ಯವಸ್ಥೆಗಳ ಬದಲಾವಣೆಯ ಮಧ್ಯೆ ನಾವು ನಮ್ಮ ಸಂಸ್ಕಾರವನ್ನು ಉಳಿಸ್ಕೊಳ್ಬೇಕು. ನಾವು ಈ ವ್ರತದ ಉದ್ದೇಶ ಇವುಗಳೆಲ್ಲ ಇನ್ನೊಬ್ಬ ಹಂಚಿ ತಿಂತಕ್ಕಂಥದ್ದಾಗಿದೆ, ಕೂಡಿ ಬಾಳ್ತಕ್ಕಂಥದ್ದಾಗಿದೆ. ಅದೀಗ ಬಿಟ್ಟು ಹೋಗ್ತಾ ಇದೆ. ಎಷ್ಟು ಜನ ಒಂದು ವ್ರತ ಅಂದರೆ ಮನೆಗೆ ಸೇರ್ತೀವಿ, ಯಾರೂ ಸೇರದೆ ಹೋಗಿಬಿಟ್ಟಿದೆ. ಅವ್ರವ್ರ ಮಟ್ಟಿಗೆ ಅವ್ರವ್ರು ಪೂಜೆ ಮಾಡಿದ್ರೆ ಸಾಕು ಅನಿಸ್ಬಿಟ್ಟಿದೆ. ಹೀಗಾಗಿ ಈ ವ್ರತಗಳು ಈಗ ಅದು ಯಾವ ರೀತಿಯಲ್ಲಿ ಪರಿವರ್ತನೆ ಆಗಬೇಕು ಅಂತಂದರೆ ಎಲ್ಲರನ್ನ ಕರೆದು ಮತ್ತೆ ಒಂದು ಮಾಡಿ ಬಂಧುಗಳ ವಿಶ್ವಾಸ, ಸ್ನೇಹಿತರ ವಿಶ್ವಾಸ, ಪ್ರೀತಿಯನ್ನು ಮತ್ತೆ ಒಂದು ಮಾಡಿ ಅವರಲ್ಲಿ ಆತ್ಮೀಯತೆಯನ್ನು ಬೆಳೆಸ್ತಕ್ಕಂಥ, ಪ್ರೀತಿಯನ್ನು ಬೆಳೆಸ್ತಕ್ಕಂಥ ಒಂದು ವಿಶೇಷ ವೇದಿಕೆಗಳಾಗಬೇಕಾಗಿದೆ. ಈಗ ಹಿಂದೆ ಮನೆಯವರಿಗೆಲ್ಲ ಪರಿಚಯ ಮಾಡಿಸೋದು, ಈಗ ಮತ್ತೆ ಎಲ್ಲರೂ ಸೇರ್ತಕ್ಕಂಥದ್ದು. ಆ ರೀತಿಯಲ್ಲಿ ಈ ವ್ರತಗಳನ್ನು ನಾವು ಕಾಣಬೇಕು. ವ್ರತಗಳನ್ನು ಮಾಡುವಾಗ ಎಲ್ಲರನ್ನ ಕರೆದು ಮನೆಯಲ್ಲಿ ಊಟ ಹಾಕಿ ಅವರಿಗೆ ಅರಿಶಿನ ಕುಂಕುಮ ಇತ್ಯಾದಿ ಮಂಗಲ ದ್ರವ್ಯಗಳನ್ನು ಕೊಟ್ಟು ಅವರ ಹತ್ರ ಆಶೀರ್ವಾದ ತಗೊಂಡು ಇದೆಲ್ಲ ಒಂದು ಸಂಸ್ಕಾರ. ಸಹಬಾಳ್ವೆಗೆ ಸಮಾಜ ಸಹಬಾಳ್ವೆಯಿಂದ ಬದುಕಬೇಕಾಗಿದ್ರೆ ಇಂಥ ವ್ರತಗಳು ಪ್ರತಿ ಮನೆಯಲ್ಲೂ ಆಚರಿಸಬೇಕಾಗುತ್ತೆ. ಮಾಡಿದ್ರೆ ಬಹಳ ಒಳ್ಳೆಯದು. ಮಂಗಳಗೌರಿಯ ಆರಾಧನೆ ನಮ್ಮ ಮನಸ್ಸನ್ನು ಮಂಗಳಗೊಳಿಸುತ್ತೆ, ಬಾಂಧವ್ಯಗಳನ್ನು ಮಂಗಳ ಮಾಡುತ್ತೆ. ಹೀಗಾಗಿ ಈ ವ್ರತವನ್ನು ಹತ್ತಿರ ಇರತಕ್ಕಂಥ ಯಾರಾದರೂ ಪುರೋಹಿತರ ಮಾರ್ಗದರ್ಶನದಲ್ಲಿ ಮಾಡಿಸಿ. ನಿಮ್ಮ ಸೊಸೆಯಂದರಿಗೆ ಅಥವಾ ನಿಮಗೆ ನೀವೇ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ಮಾಡಿ. ಆದ್ದರಿಂದ ನಿಮಗೆ ಒಳ್ಳೆಯ ಸತ್ಫಲ ಖಂಡಿತ ಬರುತ್ತೆ. ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಖ್ಯವಾಗಿ ಮಂಗಳಗೌರಿ ವ್ರತದಿಂದ ಹೆಣ್ಮಕ್ಕಳಿಗೆ ಸಿಗುವಂತಹ ಫಲಗಳೇನು, ಯಾವುದೇ ಒಂದು ಕಷ್ಟ ಇದ್ದರೂ, ಕ್ಲಿಷ್ಟಕರ ಸಂದರ್ಭ ಇದ್ದರೂ ಅದನ್ನು ಈ ವ್ರತ ಮಾಡೋ ಮೂಲಕ ನಿವಾರಿಸ್ಕೋಬಹುದು ಅನ್ನೋದನ್ನು ತಿಳಿಸ್ಕೊಟ್ರಿ. ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ನಾಗರಾಜು ಅಂತ ತುಮಕೂರಿಂದ, ಇವರ ಜನ್ಮದಿನಾಂಕ 14ನೇ ತಾರೀಕು 2ನೇ ತಿಂಗಳು 1993 ಬೆಳಗ್ಗೆ 9 ಗಂಟೆ. ವಸ್ತ್ರ ವ್ಯಾಪಾರ ಆರಂಭ ಮಾಡಿದ್ದೀನಿ, ಇದು ಒಳ್ಳೆ ಆಯ್ಕೆನ ತಿಳಿಸಿ, ಭವಿಷ್ಯದ ಬಗ್ಗೆ ಮಾಹಿತಿ ಕೊಡಿ ಅನ್ನೋದು ಪ್ರಶ್ನೆ. ನಾಗರಾಜ್ ಅವರ ಪ್ರಶ್ನೆ, ವಸ್ತ್ರ ವ್ಯಾಪಾರ ಪ್ರಾರಂಭ ಮಾಡಿದರೆ ಅದು ಸೂಕ್ತ ಆಗುತ್ತಾ ಅಂತ ಅಲ್ವಾ? ನೋಡೋಣ. ನೋಡಿ, ನೀವು ವ್ಯಾಪಾರವನ್ನು ಪ್ರಾರಂಭ ಮಾಡ್ತಾ ಇದ್ದೀರಾ, ಮಾಡಿಬಿಟ್ಟಿದ್ದೀರಾ. ಮಾಡೋ ಮುನ್ನ ಕೇಳಿದ್ರೆ ತುಂಬ ಸೂಕ್ತವಾಗಿರುತ್ತೆ. ಆದರೆ ಈ ಮಾಡಿದ ಮೇಲೆ ಕೇಳಿದ್ರೆ ಜಾತಕ ಏನು ಹೇಳುತ್ತೆ ಗೊತ್ತಾಗೋದಿಲ್ಲ. ಆದರೂ ನೋಡೋಣ. ನೋಡಿ, ತಮ್ಮ ಜಾತಕ ಪರಿಶೀಲಿಸಿದ್ರೆ ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಲ್ಲಿ ಶುಕ್ರ ಬಲಿಷ್ಠನಾಗಿದ್ದಾನೆ, ತುಂಬ ಒಳ್ಳೆಯದು, ಸರಿಯಾಗಿದೆ. ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಎಷ್ಟೋ ಬಾರಿ ಏನಾಗುತ್ತೆ, ಆಯ್ಕೆ ಮಾಡೋ ಮುನ್ನ ಕೇಳಿದ್ರೆ ಆ ಗ್ರಹ ಚೆನ್ನಾಗಿದೆಯಾ, ಅನುಕೂಲ ಆಗುತ್ತಾ, ರೋಡ್ ಸರಿ ಇದೆಯಾ ಅಂತ ಹೇಳಬಹುದು. ಪ್ರಾರಂಭ ಮಾಡಿದ ಮೇಲೆ ಕೇಳಿದ್ರೆ ಚೆನ್ನಾಗಿಲ್ಲ ಅಂದರೆ ಏನು ಮಾಡ್ತೀರಾ? ಅದನ್ನು ಮನಸ್ಸಿಗೆ ಕುತ್ಕೊಂಡ್ಬಿಟ್ರೆ ಒಂದು ಸಲ ಅದನ್ನು ಅಳಿಸಿ ಹಾಕೋಕ್ಕಾಗಲ್ಲ. ಒಂದು ಸಣ್ಣ ತೊಡಕಾದರೂ ಕೂಡ ಓಹೋ ಇದು ಚೆನ್ನಾಗಿಲ್ಲ, ಇದಕ್ಕೆ ಹೀಗೆ ಕನೆಕ್ಟ್ ಮಾಡ್ಕೊಳ್ತೀವಿ. ಮನುಷ್ಯನ ಸ್ವಭಾವ ಅದು. ಹೀಗಾಗಿ ಮುಂಚೆ ಕೇಳ್ಕೊಳ್ಬೇಕು, ಆಮೇಲೆ ನಿರ್ಣಯ ಮಾಡಬೇಕು. ಇಲ್ಲ ನಿರ್ಣಯಿಸಿಬಿಟ್ಟಿದ್ದೀರಾ, ಕೇಳಬಾರ್ದು. ಇದು ನಿಮಗಲ್ಲ, ಎಲ್ಲರಿಗೂ ಹೇಳುವಂಥ ಒಂದು ಸಲಹೆ ಅಷ್ಟೇ. ಇರಲಿ, ನಿಮ್ಮ ಜಾತಕ ನೋಡಿದ್ರೆ ಶುಕ್ರನ ಬಲ ಚೆನ್ನಾಗಿರೋದ್ರಿಂದ ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ. ಚಂದ್ರನೂ ಚೆನ್ನಾಗಿದ್ದಾನೆ, ಗುರುದೃಷ್ಟಿ ಇದೆ ಶುಕ್ರನಿಗೆ, ಒಳ್ಳೆಯ ರೀತಿಯಲ್ಲಿದೆ. ಆದರೆ ನಿಮಗೆ 2029 ಮೇವರೆಗೆ ಸ್ವಲ್ಪ ವೀಕ್ ಇರುತ್ತೆ, ಕಠಿಣವಾದ ಸವಾಲಿದೆ, ದಾರಿ ಇದೆ. 29 ಮೇ ನಂತರದಲ್ಲಿ ಶುಕ್ರನ ದಶೆ ಶುರುವಾಗುತ್ತೆ. ಅಲ್ಲಿಂದ ನೀವು ಹಿಂತಿರುಗಿ ನೋಡಲ್ಲ ಇವರೇ, ತುಂಬ ಚೆನ್ನಾಗಿದೆ. ಅಲ್ಲಿಂದ ಸಂಪಾದನೆಗೆ ಹೆಚ್ಚಿನ ಲಾಭ ಗಳಿಕೆಗೆ ಉಂಟಾಗುತ್ತೆ. ತಾವು ಈ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಪುಷ್ಪ ಅಂತ ಹುಬ್ಳಿಯಿಂದ, ಇವರ ಜನ್ಮದಿನಾಂಕ 2ನೇ ತಾರೀಕು 3ನೇ ತಿಂಗಳು 1979 ಮಧ್ಯಾಹ್ನ 12 ಗಂಟೆ 20 ನಿಮಿಷ. ಮನೆ ನಿರ್ಮಾಣ ಸಾಧ್ಯನ ತಿಳಿಸಿ ಅನ್ನೋದು ಪ್ರಶ್ನೆ. ಪುಷ್ಪ ಅವರ ಪ್ರಶ್ನೆ, ಮನೆ ನಿರ್ಮಾಣ ಸಾಧ್ಯವಾಗುತ್ತಾ ಅಂತ. ಹೌದು. ನೋಡಿ, ತಮ್ಮ ಜಾತಕ ಪರಿಶೀಲಿಸಿದ್ರೆ ಇದು ವೃಷಭ ಲಗ್ನ. ಲಗ್ನದಿಂದ ಚತುರ್ಥಾಧಿಪತಿ ಕರ್ಮಸ್ಥಾನದಲ್ಲಿ ದಿಗ್ಬಲ ಸಹಿತನಾಗಿದ್ದಾನೆ. ಅವನಿಗೆ ನವಾಂಶದಲ್ಲಿ ಗುರುವಂಶ ತಗೊಂಡಿರೋದು ತುಂಬ ಒಳ್ಳೆಯದು, ಮೀನಾಂಶ. ಈಗ ರಾಹು ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ನೋಡಿ, ನಿಮಗೆ ಯಾವಾಗ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಅಂತಂದರೆ 2028 ಜುಲೈ ನಂತರ ತಾವು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಬಹುದು. ಅಲ್ಲಿಂದ ನಿಮಗೆ ಒಂದು ಬಲ ಇರ್ತದೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ದೀವಿ. ಗುರು ಇರ್ತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ, ರವಿ ಬುಧ ಕೇತುಗಳನ್ನ ಕಾಣ್ತಾ ಇದ್ದೀವಿ, ಅದು ಸಿಂಹರಾಶಿಯಲ್ಲಿ. ಶುಕ್ರ ಇರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ. ಇನ್ನು ಈ ದಿವಸ ಮಾಂದಿ ಉದಯ ಆಗಿದೆ, ಅದು ವೃಶ್ಚಿಕ ರಾಶಿಯಲ್ಲಿ.
ಚಂದ್ರ ಇರ್ತಕ್ಕಂಥದ್ದು ಮಕರ ರಾಶಿಯಲ್ಲಿ, ರಾಹು ಶನೈಶ್ಚರರು ಕುಂಭ ಮೀನುಗಳಲ್ಲಿದ್ದಾರೆ. ಹೀಗಿರುವಾಗ ದ್ವಾದಶ ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ವೃತ್ತಿ ಮಟ್ಟಿಗೆ, ಕೆಲಸದ ಮಟ್ಟಿಗೆ ತುಂಬ ಚೆನ್ನಾಗಿದೆ. ಕೆಲಸದಲ್ಲಿ ಅನುಕೂಲಗಳು, ಕೆಲಸದಲ್ಲಿ ಲಘು ಬಗೆಯಿಂದ ಕೆಲಸಗಳು ಆಗ್ತಕ್ಕಂಥದ್ದು, ವೇಟಿಂಗ್ ಮಾಡೋಷ್ಟಿಲ್ಲ. ಯಾವುದಾದ್ರು ಕೆಲಸಕ್ಕೆ ಹೋಗಿದರೆ ಬೇಗ ಆಗುತ್ತೆ, ಆ ರೀತಿಯಲ್ಲಿ ಕಾರ್ಯಸಿದ್ಧಿ. ಹಾಲು ಹೈನು ಹೂವಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಜಲಕ್ಷೇತ್ರಗಳಲ್ಲಿ ಜಲ ಸಂಬಂಧಿ ವ್ಯಾಪಾರದಲ್ಲಿ ಅಥವಾ ಅದರ ವಹಿವಾಟು ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ವಸ್ತು ನಷ್ಟತೆ ತೋರಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ನಿಮಗೆ ಬಂಧುಗಳ ಸ್ನೇಹಿತರಲ್ಲಿ ವಿಶ್ವಾಸ ಪ್ರೀತಿ ಚೆನ್ನಾಗಿದೆ. ಪ್ರಯಾಣ ಸೌಖ್ಯತೆ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಕೃಷ್ಣ ಸ್ಮರಣೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಸಹಾಯ ಸಹಕಾರಗಳು ಉಂಟಾಗುತ್ತೆ ಈ ದಿವಸ ನಿಮಗೆ ದೇವರ ಪೂಜೆ ಪ್ರಾರ್ಥನೆ ಇವುಗಳಲ್ಲಿ ಆಸಕ್ತಿ, ಸಜ್ಜನರ ಸಂಪರ್ಕ, ಸತ್ಕಾರ್ಯಗಳು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಈ ದಿವಸ ದಾಂಪತ್ಯದಲ್ಲಿ ಮನಸ್ತಾಪ ಬರೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಸ್ವಲ್ಪ ಸಮಾಧಾನವಾಗಿರಬೇಕು. ಸಂದರ್ಭಗಳನ್ನು ಎದುರಿಸುವಾಗ ವಿವೇಚನೆ ಇರಬೇಕು. ಮುಖ್ಯವಾಗಿ ವಿವೇಚನೆ ಕಳ್ಕೋಬೇಡಿ. ಮಂಗಳಗೌರಿ ಪ್ರಾರ್ಥನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಸ್ತ್ರೀಯರಿಗೆ ನೋಡಿ, ಸಾಲ, ಶತ್ರುಗಳ ಬಾಧೆ, ನಷ್ಟ, ಅಪಮಾನ ಈ ರೀತಿಯ ಸಾಧ್ಯತೆ ಇದೆ. ತುಂಬ ಹುಷಾರಾಗಿರಬೇಕು ಈ ದಿವಸ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಮುಖ್ಯವಾಗಿ ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಸ್ನೇಹಿತರು ಬಂಧುಗಳಿಂದ ಸಹಾಯ ಸಹಕಾರ ಚೆನ್ನಾಗಿದೆ. ಪ್ರಾರ್ಥನೆಗೆ ಆ ಎರಡು ತೊಡಕಿರೋದ್ರಿಂದ ನೀವು ಕೂಡ ಮಂಗಳಗೌರಿ ಪ್ರಾರ್ಥನೆ, ಅಮ್ಮನವ್ರ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಕರ್ಕಾಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಇದೆ. ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಪ್ರೀತಿ ಸಾಮರಸ್ಯ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ, ಜಲ ಸಂಬಂಧಿ ವ್ಯಾಪಾರಿಗಳಿಗೆ, ಮತ್ಸ್ಯೋದ್ಯಮ ಇತ್ಯಾದಿ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ಮತ್ತು ಈ ನರ್ಸರಿ ಆ ಕ್ಷೇತ್ರಗಳಲ್ಲೆಲ್ಲ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಪ್ರಯಾಣ ಸೌಖ್ಯತೆ, ಬಂಧು ಮಿತ್ರರ ಸಹಾಯ ಇದು ಚೆನ್ನಾಗಿದೆ. ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಅವರ ಒಂದು ವರ್ತನೆ ಇನ್ನೊಂದು ನಿಮಗೆ ಕಿರಿಕಿರಿ ತರಬಹುದು. ಆ ಸಾಧ್ಯತೆ ಸ್ವಲ್ಪ ಮಟ್ಟಿಗಿದೆ. ಲಲಿತಾ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ನಿಮಗೆ ಪರಿಶ್ರಮ ಇದೆ. ಇನ್ನು ಸ್ವಲ್ಪ ದಿವಸ ತೊಡಕುಗಳು ತೊಂದರೆಗಳನ್ನು ಸೂಚಿಸ್ತಾ ಇದೆ. ಮತ್ತು ಈ ದಿವಸ ನಿಮಗೆ ಪ್ರಯಾಣದಲ್ಲಿ ಅಸೌಖ್ಯ, ಕಾಯೋದು ಅತಿಯಾಗಿ ಅದು ಬೇಸರ ಬಂದು ಹೋಗುತ್ತೆ. ಮತ್ತು ಕೃಷಿಕರಿಗೆ ಸ್ವಲ್ಪ ಹುಷಾರಾಗಿರಿ. ನೀರಿನ ಸಮೀಪದಲ್ಲಿ ವಾಸ ಮಾಡೋರು ಸ್ವಲ್ಪ ಹುಷಾರಾಗಿರಿ, ತೊಂದರೆ ಸೂಚಿಸ್ತಾ ಇದೆ. ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರನ್ನು ಸಣ್ಣ ಪ್ರಮಾಣದಲ್ಲಿ ಸೂಚಿಸ್ತಾ ಇದೆ, ಹುಷಾರು. ಸ್ತ್ರೀಯರಿಗೆ ಸಾಲ ಬಾಧೆ, ಹುಷಾರು. ಪ್ರಾರ್ಥನೆಗೆ ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಜಾಸ್ತಿ, ಕೆಲಸದ ಬಗ್ಗೆ ಹೋರಾಟ ಓಡಾಟ ಇವುಗಳು ಜಾಸ್ತಿ ಆಗುತ್ತೆ. ಈ ದಿವಸ ನಿಮಗೆ ಬುದ್ಧಿ ತುಂಬ ಚುರುಕು ಬುದ್ಧಿಯಿಂದ ಲಾಭ ಹೇಗೆ ಅದನ್ನು ಗಳಿಸೋದು ಅನ್ನೋ ಪ್ರಯತ್ನಗಳಲ್ಲಿ ಸಕ್ಸಸ್ ಆಗ್ತೀರಾ ಈ ದಿವಸ. ಮತ್ತು ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ ಸಿಗುತ್ತೆ, ಗೌರವ ಸಿಗುತ್ತೆ ಈ ದಿವಸ. ಆ ರೀತಿಯಲ್ಲಿ ಅನುಕೂಲ ಇದೆ. ಈ ದಿವಸ ಸ್ವಲ್ಪ ನಿಮಗೆ ಬೇಡದ ಸಲಹೆ ಅದರಿಂದ ತೊಂದರೆ ಆಗಬಹುದು. ರೂಟ್ ಚೇಂಜ್ ಆಗಿಬಿಡ್ಬೋದು. ಅಲ್ಲಿ ಹೋಗಿ ಪ್ರಮಾದಕ್ಕೆ ಸಿಕ್ಕಾಕೊಳ್ತೀರ, ಹುಷಾರು. ಅಂದರೆ ನಿಮ್ಮ ಈ ದಿನದ ಗುರಿ ರೂಟ್ ಅಂದರೆ. ಪ್ರಾರ್ಥನೆಗೆ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡಿ. ತುಲಾರಾಶಿಯವರಿಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಬಂಧು ಮಿತ್ರರಲ್ಲಿ ತುಂಬ ಪ್ರೀತಿ ವಿಶ್ವಾಸ ಆತ್ಮೀಯತೆ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಯಾಣ ಸೌಖ್ಯತೆ ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ದೇವಸ್ಥಾನ ಮಂದಿರ ದರ್ಶನ ಈ ಥರದ್ದು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ. ಅಧಿಕಾರ, ಸರ್ಕಾರಿ ವಲಯದಲ್ಲಿ ಹೆಚ್ಚಿನ ಅನುಕೂಲಗಳು, ಪ್ರಶಂಸೆ, ಗೌರವ, ರಾಜಮಾನ್ಯತೆ ಚೆನ್ನಾಗಿದೆ. ಮತ್ತು ಈ ದಿವಸ ನಂಬಿಕೆ ವಿಶ್ವಾಸದ ದಿನ. ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ದೈವಾನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಸೂಚಿಸ್ತಾ ಇದೆ. ಆರೋಗ್ಯ ವಿಚಾರದಲ್ಲಿ ಹುಷಾರು, ಎಚ್ಚರಬೇಕು. ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ನಿಮಗೆ ಸ್ವಲ್ಪ ತೊಡಕಿನ ಫಲ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಈ ದಿವಸ ವ್ಯಯ ಅಲೆದಾಟ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಸುಗ್ರಾಸ ಭೋಜನ ಅನುಕೂಲದ ಅಂದರೆ ಇಷ್ಟ ಭೋಜನ ನಿಮಗೆ ಉಂಟಾಗುತ್ತೆ. ಕುಟುಂಬದಲ್ಲಿ ಸಮಾಧಾನ ಸೌಖ್ಯತೆಗಳು, ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಅನುಕೂಲ. ಈ ವ್ರತ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಳೋರಿಗೆ ತುಂಬ ಚೆನ್ನಾಗಿದೆ.
ಅನುಕೂಲ ಸಹಕಾರಗಳು ಸಿಗ್ತಕ್ಕಂಥ ದಿವಸವಾಗಿದೆ. ಮನೆಯಲ್ಲಿ ಒಂದು ಸಮೃದ್ಧಿ ಸಮಾಧಾನ ಇದೆ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳಿದ್ದಾವೆ, ಹುಷಾರಾಗಿರಿ. ಮತ್ತು ಬಂಧುಗಳಲ್ಲಿ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಈ ದಿವಸ ನಿಮಗೆ ವ್ಯಾಪಾರಿಗಳಿಗೆ ಮಾತ್ರ ತುಂಬ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಅನುಕೂಲ, ವಸ್ತ್ರ ವ್ಯಾಪಾರ, ಅಲಂಕಾರ ವ್ಯಾಪಾರಗಳು, ಈ ಡಿಸೈನು ಇತ್ಯಾದಿ ಕ್ಷೇತ್ರಗಳವರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನಿಮಗೆ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು, ವಿಘ್ನಗಳು ಉಂಟಾಗುತ್ತೆ. ಕೆಲಸಗಳು ಪೂರ್ಣವಾಗದೆ ಹೋಗುತ್ತೆ, ಆ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ನಿಮಗೆ ಚಂದ್ರನಿಂದಾಗಿ ವಿಶೇಷ ವ್ಯಯ ಉಂಟಾಗುತ್ತೆ ಈ ದಿವಸ. ಹೀಗಾಗಿ ಸ್ತ್ರೀಯರಿಗೆ ಅತಿ ವ್ಯಯ, ಸಾಲ ಮಾಡಿ ಖರ್ಚು ಮಾಡ್ಕೊಳ್ಳೋದು ಇದೆಯಲ್ಲ, ಅದು ಮೂರ್ಖತನ. ಆ ರೀತಿಯ ಒಂದು ಸಂದರ್ಭ ಎದುರಾಗಬಹುದು ಇವರೇ, ಹುಷಾರಾಗಿರಿ. ಮತ್ತು ಈ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರನ್ನು ಸೂಚಿಸ್ತಾ ಇದೆ. ಹೀಗಾಗಿ ದುರ್ಗಾ ಕವಚವನ್ನೇ ಹೇಳ್ಕೊಳ್ಳಿ. ದುರ್ಗಾ ಪ್ರಾರ್ಥನೆ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ, ಇದೆಲ್ಲ ತುಂಬ ಒಳ್ಳೆಯದು. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಅನುಕೂಲಗಳು. ಹಾಲು ಹೈನು ಕ್ಷೇತ್ರದವರಿಗೆ ಲಾಭ ಸೂಚಿಸ್ತಾ ಇದೆ. ವಸ್ತ್ರ ವ್ಯಾಪಾರದವರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಡೈರಿ ಪ್ರಾಡಕ್ಟ್ ಅವರಿಗೆ ಲಾಭದಾಯಕವಾಗಿದೆ. ಹೋಟೆಲ್ ಇಂಡಸ್ಟ್ರಿ ಅವರಿಗೆ ಲಾಭದಾಯಕವಾಗಿದೆ. ಬುದ್ಧಿ ಚುರುಕಾಗಿದೆ, ಆಲೋಚನಾ ಶಕ್ತಿ ಹೆಚ್ಚುತ್ತೆ, ಚೆನ್ನಾಗಿದೆ, ಹೆಚ್ಚಿನ ಪಾಲು. ಇಷ್ಟ ದೇವತಾರಾಧನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಸರ್ವಮಂಗಳಾಯೇ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ ಹಾಗೆ ರಾಶಿನೇ ಗೊತ್ತಿಲ್ಲ ಅನ್ನೋರಿಗೆ ಪಠಿಸೋಕೆ ಮಂತ್ರ, ಜೊತೆಗೆ ವೀಕ್ಷಕರ ಸಂದೇಶಗಳಿಗೆ ಉತ್ತರ, ಪರಿಹಾರ, ವಿಶೇಷವಾಗಿ ಮಂಗಳಗೌರಿ ವ್ರತದ ಬಗ್ಗೆ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಧನ್ಯವಾದ ತಮಗೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.